ಸುಮಾರು 10 ಗಂಟೆಗೆ ರಾಹುಲ್ ತನ್ನ ಬೈಕಲ್ಲಿ ಹೈವೇಯಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇದ್ದ. ಆಗ ರಾಹುಲ್ ಕಣ್ಣು ಹೈವೇಯಲ್ಲಿ ನಿಂತಿರೋ ಸುಂದರವಾದ ಹುಡುಗಿ ಮೇಲೆ ಬೀಳುತ್ತೆ. ತಕ್ಷಣ ರಾಹುಲ್ ಆ ಹುಡುಗಿ ಮುಂದೆ ಬೈಕನ್ನ ನಿಲ್ಲಿಸ್ತಾನೆ. ಯಾರ್ ನೀವು? ಇಂಥ ರಾತ್ರಿಲಿ ಈ ಹೈವೇಲಿ ಏನ್ ಮಾಡ್ತಾ ಇದ್ದೀರಾ? ಆ ಸುಂದರವಾದ ಹುಡುಗಿ ರಾಹುಲ್ನ ನೋಡ್ತಾ ಏನೋ ಒಂದನ್ನ ಹೇಳ್ತಾಳೆ. ನಾನೇನಾದ್ರೂ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ? ಇದ್ ನೀವೇನ್ ಹೇಳ್ತಾ ಇದ್ದೀರಾ? ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ವಲ್ಲ. ಆದ್ರೆ ನನಗ್ ನಿನ್ ಬಗ್ಗೆ ಗೊತ್ತು. ನಿನ್ ಹೆಸರು ರಾಹುಲ್ ಅಂತ. ನಿಮ್ ತಂದೆ ಹೆಸರು ವಿವೇಕ್. ಅವರು ಒಬ್ಬ ಬಿಲ್ಡರ್. ಆ ಹುಡುಗಿ ಮಾತನ್ನ ಕೇಳಿಸ್ಕೊಂಡು ರಾಹುಲ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಿಮ್ಗೆ ನನ್ನ ಹೆಸರು ಮತ್ತೆ ನಮ್ ತಂದೆಯವ್ರ ಹೆಸರು ಕೂಡ ಗೊತ್ತಿದೆಯಲ್ಲ. ನಿಮ್ ಮಾತ್ ನೋಡ್ತಿದ್ರೆ ನೀವ್ ಯಾವ್ದೋ ರಿಪೋರ್ಟರ್ ಅನ್ಸುತ್ತೆ. ನೀನ್ ಸರಿಯಾಗಿ ಹೇಳಿದೆ. ನಾನೊಬ್ಳು ಪ್ರೆಸ್ ರಿಪೋರ್ಟರ್. ನನ್ನ ಹೆಸರು ಪೂಜಾ ಅಂತ. ಆ ಹುಡುಗಿ ಹೆಸರು ಕೇಳಿ ರಾಹುಲ್ಗೆ ತುಂಬಾನೇ ಭಯ ಆಗುತ್ತೆ. ಆಗ ಹುಡುಗಿ ಮುಖ ಬದಲಾಗಿ ತುಂಬಾ ಭಯಾನಕವಾಗಿ ಕಾಣಿಸುತ್ತೆ. ಆ ಮುಖನ ನೋಡಿ ರಾಹುಲ್ಗೆ ತುಂಬಾನೇ ಭಯ ಆಗೋಕೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವನ್ ಕಿರುಚಾಟ ಎಲ್ಲ ಕಡೆ ಕೇಳ್ಬಂತು. ಮಾರನೇ ದಿನ ಇನ್ಸ್ಪೆಕ್ಟರ್ ಭಾರ್ಗವ್ ಸಬ್ ಇನ್ಸ್ಪೆಕ್ಟರ್ ಅದಿತಿ ಜೊತೆ ಹೈವೇನಲ್ಲಿ ಬಿದ್ದಿರೋ ರಾಹುಲ್ ಶವನ ನೋಡ್ತಾ ನಿಂತಿದ್ರು. ಸಬ್ ಇನ್ಸ್ಪೆಕ್ಟರ್ ಅದಿತಿ ಭಾರ್ಗವ್ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ, ಸರ್, ಈ ಕೊಲೆನ ತುಂಬಾ ವಿಚಿತ್ರವಾಗಿ ಮಾಡಿದ್ದಾರೆ. ನನಗೆ ಈ ಬಾಡಿನ ನೋಡಿದ್ರೆ ಬಿಲ್ಡಿಂಗ್ ಮೇಲಿಂದ ತಳ್ಳಿದ್ದಾರೆ ಅಂತ ನನಗನ್ಸುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಈ ಹೈವೇಯಿಂದ ತುಂಬಾ ದೂರ ತನಕ ಯಾವುದೇ ಮನೆಗಳು ಕೂಡ ಇಲ್ಲ. ಬಹುಶಃ ಈ ಕೊಲೆನ ಬೇರೆ ಕಡೆ ಮಾಡಿ ಮತ್ತೆ ಇಲ್ಲಿ ತಂದು ಹಾಕಿರ್ಬೋದಲ್ವಾ? ಅಷ್ಟೊತ್ತಿಗೆ ಅಲ್ಲಿ ವಯಸ್ಸಾದ ಮುದುಕ ಬರ್ತಾನೆ. ರಾಹುಲ್ ಶವನ ನೋಡಿ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಇವ್ಯಾರು? ನನ್ನ ಹೆಸರು ವಿವೇಕ್ ಅಂತ. ನಾನೊಬ್ಬ ಬಿಲ್ಡರು. ಇವನ್ ನನ್ನ ಮಗ. ನಿನ್ನೆ ರಾತ್ರಿಯಿಂದ ಇವನ್ ಮನೆಗೆ ಬಂದೇ ಇಲ್ಲ. ಇವತ್ ಬೆಳಿಗ್ಗೆ ನನಗೆ ಫೋನ್ ಬಂತು ಮತ್ತೆ ನನಗೆ ಹೇಳಿದ್ರು ನಿಮ್ ಮಗ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ವಿವೇಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮನೆಯಲ್ಲಿ ವಿವೇಕ್ ರಾಹುಲ್ನ ನೆನೆಸ್ಕೊಂಡು ಅಳ್ತಾ ಇದ್ದ. ಆಗ ಅವನ್ ಹೆಂಡತಿ ರುಕ್ಮಿಣಿ ಅಲ್ಲಿಗೆ ಬರ್ತಾಳೆ. ಅವಳು ತುಂಬಾ ಕೋಪದಿಂದ ತನ್ನ ಗಂಡನ್ಗೆ ಹೇಳ್ತಾಳೆ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಇದೇನ್ ಹೇಳ್ತಿದ್ಯಾ ರುಕ್ಮಿಣಿ? ಸರಿಯಾಗಿ ಹೇಳ್ತಾ ಇದ್ದೀನಿ. ನಾನು ಎಷ್ಟೊಂದ್ ಸರಿ ಬೇಡ ಅಂತ ಹೇಳ್ದೆ. ಮೊದ್ಲು ಬಡವ್ರ ಭೂಮಿನ ಕಿತ್ಕೊಳ್ಳೋದು ಬೇಡ ಅಂತ ಎಷ್ಟೊಂದ್ ಹೇಳ್ದೆ. ಆದ್ರೆ ನೀವು ನನ್ ಮಾತಿ ಕೇಳಲಿಲ್ಲ. ಯಾರೋ ಬಡವ್ರ ಶಾಪನೇ ನನ್ ಮಗನಿಗೆ ತಗಲಿರ್ಬೇಕು. ತನ್ನ ಹೆಂಡತಿ ಮಾತುಗಳನ್ನ ಕೇಳಿಸ್ಕೊಂಡು ವಿವೇಕ್ ತುಂಬಾ ಕೋಪದಿಂದ ಹೇಳ್ತಾನೆ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ ರುಕ್ಮಿಣಿ. ಖಂಡಿತವಾಗ್ಲೂ ನನ್ನ ಯಾವ್ದೋ ಶತ್ರು ನನ್ನ ಮಗನ್ಗೆ ಈ ರೀತಿ ಮಾಡಿರ್ಬೇಕು. ನನಗಂತೂ ನಮ್ಮ ಮಗಳು ದಿಶಾದೇ ಚಿಂತೆ ಆಗಿದೆ. ಈಗ ಅವಳೇ ನಮಗ ಆಧಾರ ಅಲ್ವಾ? ಚಿಂತೆ ಮಾಡ್ಬೇಡ, ನಾನು ಪೊಲೀಸರ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗ ನನ್ನ ಮಗನ್ನ ಕೊಲೆ ಮಾಡಿದವ್ರನ್ನ ಅವ್ರು ಹಿಡಿತಾರೆ. ಸ್ವಲ್ಪ ದಿನ ಹೀಗೆ ಕಳೆದು ಹೋಯ್ತು. ಈಗ ವಿವೇಕ್ ಜೀವನ ಸಾಮಾನ್ಯವಾಗಿ ನಡೀತಾ ಇತ್ತು. ಒಂದು ದಿನ ವಿವೇಕ್ ಮಗಳು ಸಂಜೆ ಹೊತ್ತಿಗೆ ಫ್ರೆಂಡ್ಸ್ನ ಮೀಟ್ ಆಗಬೇಕು ಅಂತ ಆಚೆ ಹೋಗ್ತಾ ಇರ್ತಾಳೆ. ಆಗ ಅವಳ ಮೊಬೈಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಇದು ಅನ್ನೋನ್ ನಂಬರ್ ಅಲ್ವಾ? ನೋಡೋಣ ಏನಂತ. ಯಾರು ಫೋನ್ ಅಂತ. ದಿಶಾ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ, ಯಾರು? ಹಲೋ, ನಾನು ನಿಮಗೆ ಮುಖ್ಯವಾಗಿರೋ ವಿಷಯ ಹೇಳಬೇಕು. ಯಾವ ವಿಷಯ? ನನಗೆ ಗೊತ್ತು, ನಿಮ್ಮ ಅಣ್ಣ ರಾಹುಲ್ನ ಯಾರು ಕೊಲೆ ಮಾಡಿದ್ರು ಅಂತ. ಅವಳ ಮಾತನ್ನ ಕೇಳಿ ದಿಶಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಹೌದಾ? ಹಾಗಾದ್ರೆ ಅವ್ರ ಹೆಸರೇನು? ಇಲ್ಲ, ಅವ್ರ ಹೆಸರು ನೀನು ತಿಳ್ಕೊಬೇಕಂದ್ರೆ ಮಾಲ್ ರೋಡಲ್ಲಿ ಬಾ. ನಾನು ಇದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ಮಾಲ್ ರೋಡ್ ಅಂದ್ರೆ ಎಲ್ಲಿ ಬರಬೇಕು? ನಿಮ್ಮ ತಂದೆ ಹೊಸ ಬಿಲ್ಡಿಂಗ್ ಕಟ್ತಿರೋ ಜಾಗದಲ್ಲಿ. ನಾನು ಆ ಬಿಲ್ಡಿಂಗ್ ಮೇಲೆ ನಿನಗೆ ಸಿಗ್ತೀನಿ. ಇಷ್ಟು ಹೇಳಿ ಆ ಹುಡುಗಿ ಫೋನನ್ನು ಕಟ್ ಮಾಡ್ತಾಳೆ. ದಿಶಾ ತಕ್ಷಣ ತನ್ನ ಗಾಡಿ ತಗೊಂಡು ಅವ್ರ ತಂದೆ ಕಟ್ತಿರೋ ಹೊಸ ಬಿಲ್ಡಿಂಗ್ ಹತ್ರ ಬರ್ತಾಳೆ. ದಿಶಾ ನಿಧಾನವಾಗಿ ಮೆಟ್ಲು ಹತ್ತಾ ಬಿಲ್ಡಿಂಗ್ನ ಟಾಪ್ ಫ್ಲೋರಲ್ಲಿ ಬರ್ತಾಳೆ. ಅಲ್ಲಿ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿದ್ಲು. ಆ ಹುಡುಗಿ ದಿಶಾನ ನೋಡ್ತಾ ನಗ್ತಾ ಏನೋ ಒಂದನ್ನ ಹೇಳ್ತಾಳೆ. ನನ್ನ ಹೆಸರು ಪೂಜಾ ಅಂತ. ನಾ ಈ ಹೆಸರು ಎಲ್ಲೋ ಕೇಳ್ದಂಗಿದೆ. ಹೇಗನ್ಸುತ್ತೆ ಅಂದ್ರೆ, ಹಾ, ನನಗೆ ನೆನ್ಪಾಯ್ತು. ಒಂದ್ಸರಿ ನನ್ನ ತಂದೆ ಬಾಯಿಂದ ನಾನು ಇದನ್ನ ಕೇಳಿದ್ದೆ. ಪೂಜಾ ಅನ್ನೋ ಒಬ್ಳು ಪ್ರೆಸ್ ರಿಪೋರ್ಟರ್ ನಮ್ ತಂದೆಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ಲಂತೆ. ಅದೆಲ್ಲ ಬಿಡು, ನನಗ್ ಬೇಗ ಹೇಳು, ಆ ಕೊಲೆಗಾರ ಯಾರು ಅಂತ, ನಮ್ ರಾಹುಲ್ನ ಕೊಲೆ ಮಾಡಿದ್ದು ಯಾರು ಅಂತ ಹೇಳು. ದಿಶಾ ಮಾತ್ ಕೇಳಿಸ್ಕೊಂಡು ಪೂಜಾ ಮುಖದಲ್ಲಿ ತುಂಬಾನೇ ಕೋಪ ಬರುತ್ತೆ. ಏನ್ ಗೊತ್ತಾ, ನೀನು ನಿಮ್ಮಪ್ಪನ್ ತರಾನೆ. ರಾಹುಲ್ನ ಕೊಲೆ ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ರಾಹುಲ್ನ ಹೇಗ್ ಕೊಲೆ ಮಾಡಿದ್ನೋ ಹಾಗೆ ನಿನ್ನೂ ಕೂಡ ಕೊಲೆ ಮಾಡ್ತೀನಿ. ಪೂಜಾ ಮಾತು ಕೇಳಿಸ್ಕೊಂಡು ದಿಶಾ ತುಂಬಾ ಹೆದರ್ಕೊಳ್ತಾಳೆ.
ಅಚಾನಕ್ ಆಗಿ ಪೂಜಾ ಮುಖ ತುಂಬಾನೇ ಭಯಾನಕವಾಗಿ ಬದಲಾಗುತ್ತೆ. ಯಾರ್ ನೀನು? ನನ್ನನ್ನ ಬಿಟ್ಬಿಡು, ನನಗ್ ಹೋಗಕ್ ಬಿಡು. ನೀನ್ ಇಲ್ಲಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಅಚಾನಕ್ ಆಗಿ ದಿಶಾ ದೇಹಕ್ಕೆ ಗಾಳಿ ಸ್ಪರ್ಶ ಆದಾಗ ದಿಶಾ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬೀಳ್ತಾಳೆ. ಬಿಲ್ಡಿಂಗ್ ಕೆಳಗಡೆ ಕಬ್ಬಿಣದ ವಸ್ತುಗಳನ್ನ ಇಟ್ಟಿದ್ರು. ದಿಶಾ ದೇಹ ಆ ಕಬ್ಬಿಣದ ಮೇಲೆ ಬೀಳುತ್ತೆ. ದಿಶಾ ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಮಾರನೆಯ ದಿನ ಬೆಳಿಗ್ಗೆ ದಿಶಾ ಮನೆಗ್ ಬರ್ಲಿಲ್ಲ ಅಂತ ಅವಳ ತಾಯಿ ತನ್ನ ಗಂಡನ್ಗೆ ಹೇಳ್ತಾ ಇರ್ತಾಳೆ, ನನಗ್ ತುಂಬಾ ಭಯ ಆಗ್ತಾ ಇದೆ ರೀ, ದಿಶಾ ಯಾಕೆ ಇನ್ನೂ ಮನೆಗ್ ಬಂದಿಲ್ಲ. ಆಗ ಅಲ್ಲಿ ಇನ್ಸ್ಪೆಕ್ಟರ್ ಭಾರ್ಗವ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅದಿತಿ ಅವರು ಅಲ್ಲಿಗೆ ಬರ್ತಾರೆ. ಭಾರ್ಗವ್ ವಿವೇಕ್ ಅವರನ್ನ ನೋಡಿ ಹೇಳ್ತಾರೆ, ನಿಮ್ಮ ಮಗಳು ದಿಶಾನ ಬಾಡಿ ನಿಮ್ಮದೇ ಬಿಲ್ಡಿಂಗ್ ನಲ್ಲಿ ಸಿಕ್ಕಿದೆ. ತುಂಬಾ ಕಷ್ಟದಿಂದ ಅವಳು ಬಾಡಿನ ಆ ಸರಳುಗಳಿಂದ ತೆಗ್ದಿರೋದು. ಇದನ್ನ ಕೇಳಿಸ್ಕೊಂಡು ವಿವೇಕನ್ಗೆ ಆಶ್ಚರ್ಯ ಆಗುತ್ತೆ. ಆಗ ಸಬ್ ಇನ್ಸ್ಪೆಕ್ಟರ್ ಅದಿತಿ ಅವರು ವಿವೇಕನ್ನ ನೋಡಿ ಹೇಳ್ತಾರೆ, ಅಷ್ಟೊಂದ್ ರಾತ್ರಿ ಆ ಬಿಲ್ಡಿಂಗ್ ಮೇಲೆ ನಿಮ್ ಮಗಳು ಏನ್ ಕೆಲ್ಸಕ್ ಹೋಗಿದ್ಲು? ಆ ಬಿಲ್ಡಿಂಗ್ ಇನ್ನು ಪೂರ್ತಿ ಆಗಿರ್ಲಿಲ್ಲ ಅಲ್ವಾ? ಮಿಸ್ಟರ್ ವಿವೇಕ್, ಎಲ್ಲಿ ನಿಮ್ ಮಗಳು ಸತ್ತಿರೋ ಬಾಡಿ ಸಿಕ್ಕಿದೆಯೋ ಅಲ್ಲಿ ಇನ್ನೊಂದು ಸತ್ತು ಹೋಗಿರೋ ಬಾಡಿ ಸಿಕ್ಕಿದೆ. ಅದು ಅಸ್ಥಿ ಪಂಜರದ ರೂಪದಲ್ಲಿದೆ. ಹೌದು ಮಿಸ್ಟರ್ ವಿವೇಕ್, ಹೇಗನ್ನಿಸ್ತಾ ಇದೆ ಅಂದ್ರೆ ಎಷ್ಟೋ ದಿನಗಳ ಹಿಂದೆ ಯಾರೋ ಒಬ್ರು ಆ ಬಿಲ್ಡಿಂಗ್ ಇಂದ ಬಿದ್ದು ಸರಳುಗಳಿಂದ ಸಾವು ಉಂಟಾಗಿದೆ. ನನಗ್ ಗೊತ್ತಿಲ್ಲ ಇನ್ನೊಂದು ಶವ ಯಾರ್ದು ಅಂತ. ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ತಿಂಗಳ ಹಿಂದೆ ಪೂಜಾ ಪ್ರೆಸ್ ರಿಪೋರ್ಟರ್ ಮಿಸ್ಸಿಂಗ್ ಬಂದಿತ್ತು. ಕೇಳ್ಪಟ್ಟೆ ಅವಳು ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ಲು ಅಂತ. ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ವಿವೇಕ್ ಅವರೇ ತಪ್ಪು ತಿಳ್ಕೊಬೇಡಿ, ನಮ್ಗೆಲ್ಲ ವಿಷಯನೂ ಗೊತ್ತು. ನೀವು ಇಲ್ಲಿಗಲ್ ಪ್ರಾಪರ್ಟಿ ಮೇಲೆ ಇಲ್ಲಿಗಲ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದೀರಾ. ನಿಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತಾನೆ ಪ್ರೆಸ್ ರಿಪೋರ್ಟರ್ಸ್ ನಿಮ್ ಹಿಂದೆ ಬಿದ್ದಿರ್ತಾರೆ. ಆ ಇನ್ನೊಂದ್ ಬಾಡಿ ಯಾರ್ದು ಅಂತ ನಾವು ಬೇಗ ಕಂಡುಹಿಡಿತೀವಿ. ಇಷ್ಟ ಹೇಳಿ ಸಬ್ ಇನ್ಸ್ಪೆಕ್ಟರ್ ಅದಿತಿ ಇನ್ಸ್ಪೆಕ್ಟರ್ ಭಾರ್ಗವ್ ಜೊತೆ ಅಲ್ಲಿಂದ ಹೋಗ್ತಾರೆ. ಆಗ ರುಕ್ಮಿಣಿ ತನ್ನ ಗಂಡ ವಿವೇಕನ್ನ ನೋಡಿ ಹೇಳ್ತಾಳೆ, ನಿಜ ಹೇಳಿ, ನೀವು ಯಾವ ತಪ್ಪನ್ನ ಮಾಡಿದೀರಾ? ವಿವೇಕ್ ಅಳತಾ ರುಕ್ಮಿಣಿಗೆ ಹೇಳ್ತಾನೆ, ಕೆಲವು ತಿಂಗಳ ಹಿಂದೆ ನಡೆದ ವಿಷಯ ರುಕ್ಮಿಣಿ. ವಿವೇಕ್ ತಾನ್ ಕಟ್ತಾ ಇರೋ ಬಿಲ್ಡಿಂಗ್ ಟಾಪ್ ಫ್ಲೋರ್ ಅಲ್ಲಿ ನಿಂತಿದ್ದ. ಆಗ ಒಬ್ಳು ಸುಂದರವಾದ ಹುಡುಗಿ ಅಲ್ಲಿಗ್ ಬರ್ತಾಳೆ. ಅವಳು ಅವನನ್ನ ನೋಡಿ ಹೇಳ್ತಾಳೆ, ಹೌದು, ನೀವು ನನಗೆ ಇಲ್ಲಿಗೆ ಬರೋಕ್ ಯಾಕೆ ಹೇಳಿದ್ರಿ? ನೋಡ್ ಪೂಜಾ, ನನಗೆ ಗೊತ್ತು ನೀನೊಬ್ಳು ನಿಯತ್ತಾಗಿರೋ ರಿಪೋರ್ಟರ್ ಅಂತ. ಆದ್ರೆ ನನ್ನ ಪ್ರಕಾರ ಅದಕ್ಕೆ ಸರಿಯಾದ ದುಡ್ಡು ಕೊಟ್ರೆ ನಿಯತ್ನ ಕೂಡ ಖರೀದಿ ಮಾಡ್ಬೋದು ಅಂತ. ನಿನ್ನ ಹತ್ರ ಯಾವುದೆಲ್ಲ ಫೈಲ್ಸ್ಗಳಿದೆಯೋ ಅದನ್ನ ನನಗೆ ವಾಪಸ್ ಕೊಡು. ಅದ್ರ ಬದ್ಲಿಗೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಸಾರಿ ಮಿಸ್ಟರ್ ವಿವೇಕ್, ಆ ಫೈಲು ನಿಮ್ಮನ್ನ ಜೈಲಿಗೆ ಕಳ್ಸಕ್ಕೆ ನನಗೆ ಬೇಕು. ನಾನ್ ಬಡವ್ರ ವಿರುದ್ಧ ಹೋರಾಡ್ತೀನಿ. ನೀವು ಬಡವ್ರ ಭೂಮಿ ಮೇಲೆ ಇಲ್ಲಿಗಲ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದೀರಾ. ಈ ಮಾತನ್ನ ಕೇಳಿಸ್ಕೊಂಡು ವಿವೇಕನ್ಗೆ ತುಂಬಾನೇ ಕೋಪ ಬರುತ್ತೆ. ಅವನು ಪೂಜಾನ ಆ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ತಳ್ಳಿಬಿಡ್ತಾನೆ. ಕೆಳಗಡೆ ಇರೋ ಕಬ್ಬಿಣದ ಮೇಲೆ ಪೂಜಾ ದೇಹ ಬಂದು ಬೀಳುತ್ತೆ. ಅವಳು ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ನನಗನ್ಸುತ್ತೆ ಇದು ಅವಳದೇ ಆತ್ಮ ಅಂತ. ನಮ್ಮಿಬ್ಬರು ಮಕ್ಕಳನ್ನು ಸಾಯಿಸಿರುವಂತ ಆತ್ಮ ಅದು. ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಅಂತ ಮಾಡಿರೋದು. ಆಗ ವಿವೇಕ್ ಬಂಗ್ಲೆ ಬೆಲ್ ಆಗುತ್ತೆ. ವಿವೇಕ್ ಬಾಗಲ್ ತೆಗೆದು ನೋಡಿದಾಗ ಅಲ್ಲಿ ಒಬ್ರು ಸಾಧು ಬಂದಿರ್ತಾರೆ. ವಿವೇಕ್ ಆ ಸಾಧುಗೆ ಹೇಳ್ತಾರೆ, ಯಾರ್ ನೀವು? ನಿನ್ನ ಮೇಲೆ ಸಾವಿನ ನೆರಳು ಬಿದ್ದಿದೆ. ನಾನು ಆ ನೆರಳನ್ನ ಮುಗಿಸೋದಕ್ಕೆ ಅಂತ ಬಂದಿರೋದು. ನನಗೆ ಗೊತ್ತು ನಿನ್ನ ಇಬ್ರು ಮಕ್ಕಳ ಪ್ರಾಣನೂ ಹೋಗಿದೆ ಅಂತ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಸಾಧು ಮಹಾರಾಜರೇ, ಏನಾದ್ರೂ ಮಾಡಿ. ಅದನ್ನೇ ಮಾಡಕ್ ಬಂದಿರೋದು. ಇಷ್ಟ ಹೇಳಿ ಆ ಸಾಧು ಪೂಜಾ ಆಗಿ ಬದಲಾಗ್ತಾನೆ. ಇದನ್ನ ನೋಡಿ ವಿವೇಕ್ ಮತ್ತೆ ರುಕ್ಮಿಣಿಗೆ ತುಂಬಾನೇ ಭಯ ಆಗೋಕೆ ಶುರು ಆಗುತ್ತೆ. ನನ್ನ ಕ್ಷಮಿಸ್ಬಿಡು ಪೂಜಾ. ಖಂಡಿತ ಮಾಡ್ತಿದ್ದೆ. ನಿನಗಿದು ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ನಾನೇ ಒಬ್ಳೆ ಆಧಾರ ಆಗಿದ್ದೆ. ನಾನು ಸತ್ತು ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ತುಂಬಾನೇ ಹುಡುಕಾಡಿದ್ರು. ಅವರು ಹಸು ತಾಳದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ನೀನು ಸಾಯ್ಲೇಬೇಕು. ವಿವೇಕ್ ಮತ್ತೆ ರುಕ್ಮಿಣಿ ಕಿರ್ಚಾಟ ಬಂಗ್ಲೆ ತುಂಬಾ ಕೇಳಿ ಬಂತು. ಸ್ವಲ್ಪ ಹೊತ್ತಲ್ಲೇ ಅವ್ರ ಶವ ಆ ಮನೆಯಲ್ಲಿ ಬಿದ್ದಿತ್ತು. ಮಾರನೇ ದಿನ ಅವರಿಬ್ರು ಶವನ ಪೊಲೀಸರು ಬಂದು ನೋಡ್ತಾರೆ. ಇನ್ಸ್ಪೆಕ್ಟರ್ ಭಾರ್ಗವ್ ಸಬ್ ಇನ್ಸ್ಪೆಕ್ಟರ್ ಅದಿತಿಗೆ ಹೇಳ್ತಾರೆ, ದಿಶಾ ಪಕ್ಕದಲ್ಲಿ ನಮ್ಗೆ ಇನ್ನೊಂದು ಅಸ್ಥಿಪಂಜರ ಸಿಕ್ಕಿದೆಯಲ್ಲ, ಆ ಅಸ್ಥಿಪಂಜರ ಪೂಜಾನ ಒಬ್ಬ ರಿಪೋರ್ಟರ್ದು. ನನಗನ್ಸುತ್ತೆ ಆ ಕೊಲೆನ ವಿವೇಕ್ ಅವರು ಮಾಡಿರ್ಬೇಕು ಅಂತ. ಬಹುಶಃ ಅವಳು ಸೇಡನ್ನ ತೀರಿಸ್ಕೊಂಡ್ಲು ಅನ್ಸುತ್ತೆ. ಇನ್ಸ್ಪೆಕ್ಟರ್ ಕೊಲೆ ಕೇಸ್ ರಿಪೋರ್ಟ್ ಬರೆದು ಆ ಕೇಸನ್ನ ಕ್ಲೋಸ್ ಮಾಡ್ತಾರೆ.